स्तोत्रं दैववदन्तु देवा गौरीपते प्रेम स्मरामि। ओम शुभ मुहूर्ते सावधान समग्ने सावधान पार्वती परमेश्वर सावधानम। जय मंगलम जय नमः पार्वती पते हर हर महादेव। श्री जगद्गुरु पंचाचार्य महाराज के जय, श्री विघ्नेश्वर महाराज के जय, श्री बसवेश्वर महाराज के जय। जय मंगलम जय नमः पार्वती पते हर हर महादेव। ಎಲ್ಲರ ಪರವಾಗಿ ಎಲ್ಲ ಈ ಕಡೆ ನೋಡಿ ಸರಿ ಆಗ್ತಿಲ್ಲ. ಸ್ವಲ್ಪ ಹಿಂದೆ ಬನ್ನಿ ನೀವು ಅಕ್ಕ. ಅಕ್ಕ ಮೊಬೈಲ್ ಅಕ್ಕ. ಎಸ್ ಸರ್, ಥ್ಯಾಂಕ್ ಯು. ಎಲ್ಲ ಇಲ್ಲಿ ನೋಡಿ. ಹೋಗೋ ಕಡೆ ಹೋಗೋ. ಹಾಂ ಗುರುಗಳೇ ಪೂಜೆ ಮಾಡಿಸಿ. ನಾನು ಏನು ಹೇಳಿದೆ ಕನ್ನಡದಲ್ಲಿ ಹೇಳಿದೆ, ಇಂಗ್ಲೀಷಲ್ಲಿ ಹೇಳಿದೆ. ಶಿವಾರ್ಪಣಂ. ಬೇಕಾದಷ್ಟು ಗಂಟೆ 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 ಪಟ್ಟಿಗಿದೆ. ಸಾಹೇಬ್ ಅಣ್ಣ ಬಂತಳ. ಹಾಂ ಅಣ್ಣ ಆಯ್ತಾ? ಅಣ್ಣ ಎಸ್ ಸರ್ ಬನ್ನಿ. ತಮ್ಮ ನಾನು ಈಶ್ವರಪ್ಪನವರ ಮಗ ಅಂತ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ಏಕೆಂದರೆ ಎಲ್ಲರೂ ಕೂಡ ಅಪ್ಪನ ಹೆಸರು ಇಟ್ಕೊಂಡು ಗುರುತಿಸ್ಕೊಳೋದು ಬೇರೆ, ತನ್ನ ಸ್ವಯಂ ಕೆಲಸಗಳಿಂದ ಗುರುತಿಸ್ಕೊಳೋದು ಬೇರೆ. ಅಂದರೆ ಅಪ್ಪಾಜಿ ಹೇಗೆ ತಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರೋ ಅದೇ ರೀತಿಯಾಗಿ ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಜನಸಾಮಾನ್ಯರ ಜೊತೆಗೆ ಮೈಗೂಡಿಸಿಕೊಂಡು ತಮ್ಮನ್ನು ತಾವು ಗುರುತಿಸ್ಕೊಂಡಿರೋದು ತುಂಬ ಮೆಚ್ಚುಗೆ ವಿಚಾರ. ಅವರ ಮುಂದಿನ ಭವಿಷ್ಯ ಇನ್ನೂ ಕೂಡ ಉಜ್ವಲವಾಗಿ ಬೆಳೀಲಿ, ಭಗವಂತನ ಆಯುಷ್ಯ ಆರೋಗ್ಯ ಕೊಡಲಿ, ಮತ್ತು ಅವರಿಗೆ ಸಂಕಲ್ಪಗಳು ಭಾಳ ಇದ್ದಾವೆ. ಆ ಸಂಕಲ್ಪಗಳೆಲ್ಲವೂ ಕೂಡ ಈಡೇರಬೇಕಂದ್ರೆ ಎಲ್ಲರ ಸಹಕಾರ, ಎಲ್ಲರ ಸಹಯೋಗ, ಅದರಲ್ಲೂ ಕೂಡ ದೈವದ ಬಲ ಮತ್ತು ಗುರುಬಲ ಅವರಿಗೆ ಪ್ರಾಪ್ತಿಯಾಗಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರಿನ ಮುಂದಿನ ಭವಿಷ್ಯತ್ತುಗಳು ಇನ್ನೂ ಕೂಡ ಉಜ್ವಲವಾಗಿ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಓಂ ಶಾಂತಿ. ಆಶೀರ್ವಾದವನ್ನು ಕೋರಿದಂಥ ಶ್ರೀಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತೇನು ಇಲ್ಲಿ ಶಿವಾಲಯದಲ್ಲಿ ನಮಗೆ ಪೂಜೆ ಮತ್ತು ಗೋಪೂಜೆಗೆ ಅವಕಾಶ ಮಾಡಿಕೊಂಡಿರ್ತ ರುದ್ರಯ್ಯನವರಾಗಿರ್ಬೋದು, ವಿನಯವರಾಗಿರ್ಬೋದು, ಶಿವಾಲಯದ ಎಲ್ಲ ಸಮಿತಿಯವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಲ್ಕೇಶ್ವರು ಮಾತಾಡ್ತಾರೆ. ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಶ್ರೀ ಮಂಗಲಂ ಜೈ ನಮಃ. ಶ್ರೀಮತಿ ಜಯಲಕ್ಷ್ಮಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರ ಸುಪುತ್ರ ಆತ್ಮೀಯರು ಶಿಷ್ಯರಾದ ಕೆ. ಕಾಂತೇಶ್ ಅವರ ಈ ಒಂದು ಜನ್ಮದಿನದ ಈ ಪವಿತ್ರವಾದ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತಮಗೆಲ್ಲ ಕಾಂತೇಶ್ವರ ಬಗ್ಗೆ ಅತ್ಯಂತ
ಅಭಿಮಾನದ ಸಂದೇಶವನ್ನು ಕೊಟ್ಟಿರುವಂಥ ಪೂಜ್ಯರಾದ ತಾವರೆಕೆರೆ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಶ್ರೀಮತಿ ಜಯಲಕ್ಷ್ಮಿ ಕೆ.ಎಸ್. ಈಶ್ವರಪ್ಪನವರೇ ಹಾಗೂ ನಮ್ಮ ಆತ್ಮೀಯರಾದಂಥ ಕೆ. ಕಾಂತೇಶ್ ಅವರೇ ಅವರೆಲ್ಲ ಅಭಿಮಾನದ ಬಂಧುಗಳೇ ಹಾಗೂ ತಾಯಿಯಿಂದರೆ ಬಂಧುಗಳೇ, ಇವತ್ತು ಕೆ.ಎಸ್. ಈಶ್ವರಪ್ಪನವರು ಹಿಂದೂ ಧರ್ಮ ಅಂದರೆ ಕೆ.ಎಸ್. ಈಶ್ವರಪ್ಪನವರು, ಕೆ.ಎಸ್. ಈಶ್ವರಪ್ಪನವರು ಅಂದರೆ ಹಿಂದೂ ಧರ್ಮ ಅಂತೇಳಿ ಅವರ ಕಣಕಣಲ್ಲೂ ಕೂಡ ಹಿಂದೂ ಧರ್ಮದ ಅಂಶವನ್ನು ಅಳವಡಿಸಿಕೊಂಡಿರುವಂಥ ಕೆ.ಎಸ್. ಈಶ್ವರಪ್ಪನವರು ಕೂಡ ತಮ್ಮೆಲ್ಲ ವಿಚಾರಧಾರೆಗಳನ್ನು ತಮ್ಮ ಸುಪುತ್ರರಾದಂಥ ಕಾಂತೇಶ್ ಅವರಿಗೆ ಉಣಬಡಿಸಿದ್ದಾರೆ. ಅವರು ಕೂಡ ಅದೇ ದಾರಿಯಲ್ಲಿ ಹೋಗ್ತಿರೋದನ್ನು ಕಂಡ್ರೆ ನಮಗೆ ಅಷ್ಟೇ ಅಲ್ಲ, ನಿಮಗೆಲ್ಲರೂ ಕೂಡ ಭಾಳ ಸಂತೋಷ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೃದಯ ತುಂಬಿ ಮಾತನ್ನು ಹೇಳ್ತಾ ಇದ್ದೀವಿ. ಅವರು ಧರ್ಮ, ಸಂಸ್ಕೃತಿ, ಪರಂಪರೆ ಅದರಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಅಭಿಮಾನ, ಗೌರವ ಇಟ್ಟುಕೊಂಡು ಸಮಾಜ ಸೇವೆಯನ್ನು ಬಸವಣ್ಣವರು ಹೇಳಿದಾಗ ಇವನಾರವ ಎಂದೆನಿಸಿರಯ್ಯ, ಇವ ನಮ್ಮವ ಎಂದೆನಿಸಿಕೊಳ್ಳಿರಯ್ಯ ಅನ್ನಂಗೆ ಯಾವ ಜಾತಿ ಮತ ಪಂಥ ಇಲ್ಲದನೆ ಎಲ್ಲರನ್ನ ಮನಸ್ಸನ್ನು ಗೆದ್ದಂಥ ಕಾಂತೇಶ್ ಅವರು ಇವತ್ತು ಜನ್ಮದಿನದ ಆಚರಣೆ ಮಾಡ್ಕೊತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಭಗವಂತ ಸದಾ ಆಶೀರ್ವಾದ ಕೊಡಲಿ. ನಿಮ್ಮೆಲ್ಲರ ಆರೈಕೆ ಅವ್ರ ಮೇಲೆ ಇರಬೇಕಂದಾಗ ಮಾತ್ರ ಸಮಾಜದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತೇಳಿ ಈ ಸಂದರ್ಭ ಹೇಳ್ತಾ ಅವರು ಮುಂದಿನ ಜೀವನ ಉಜ್ವಲವಾಗಲಿ, ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಇವತ್ತು ಏನು ಶಿವಾಲಯದಲ್ಲಿ ಜನ್ಮದಿನದ ಆ ಒಂದು ಸಂದರ್ಭದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಓಂ ಶಾಂತಿ ಶಾಂತಿ ಶಾಂತಿ. ಮಾಡೋದ್ರಿಂದ ಜ್ಞಾನ, ಧರ್ಮ, ಪರೋಪಕಾರ ಕೆಲಸ ಅವ್ರ ಮಗನಿಗೆ ಬಂದೇ ಬರುತ್ತೆ. ತಂದೆ ತಾಯಿ ಮಾಡಿದ ಕೆಲಸ ಮಕ್ಕಳಿಗೆ ಬಂದೇ ಬರುತ್ತೆ. ಅದರಿಂದ ಈ ತಾತ್ಕಾಲಿಕವಾಗಿ ಏನೋ ಆಗಿರ್ಬೋದು, ಅದು ಒಂದು ದೈವ ಪರೀಕ್ಷೆ. ಅದು ಈಗ ಕೊಟ್ಟಿರೋದು ಈಶ್ವರ ದೈವ ಪರೀಕ್ಷೆ ಬಂದೇ ಕೊಟ್ಟಿದ್ದಾರೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ಮಗನಿಗೆ ಜಯಶಾಲಿ ಆಗಲಿ ಅಂತೇಳಿ ನಾವು ನೀವೆಲ್ಲ ದಾರಿ ತೋರಿಸ್ತಿರೋ ಆ ರೀತಿ ದಾರಿಯಲ್ಲಿ ನಮ್ಮ ಇಡೀ ಕುಟುಂಬ ನಡೆಯುತ್ತೆ ಅಂತ ಮಾತ್ರ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, 46ನೇ ವರ್ಷದಲ್ಲಿ ಇವತ್ತು ಖಂಡಿತವಾಗಿ ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಒಂದು ಸಂತೋಷ ಸಮಯದಲ್ಲಿ ನಾನು ಒಂದಂತೂ ನಿಮ್ಮೆಲ್ಲರೂ ಪರವಾಗಿ ನಾನು ಮಾತು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾವ ದಾರಿ ತೋರಿಸ್ತಿರೋ, ನೀವು ಯಾವ ರೂಪದಲ್ಲಿ ನನಗೆ ಬೆಳೆಸಬೇಕು ಅಂತ ಮಾಡಿದ್ರೋ ಅದೇ ರೂಪದಲ್ಲಿ ನಿಮ್ಮ ಮಗನ ರೂಪದಲ್ಲಿ ನಾನು ಖಂಡಿತವಾಗಿ ಬೆಳಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಮಾತಿಗೆ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ.